ರಾಜ್ಯ ರಾಜಕೀಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಭಾರಿ ಚರ್ಚೆಗೆ ಕಾರಣವಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಸದ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ನಾಯಕತ್ವದ ಫೈಟ್. ಈ ಹೊತ್ತಲ್ಲ ಇಂತಹ ಹೇಳಿಕೆ ಕೊಟ್ಟಿದ್ಯಾಕೆ ಖರ್ಗೆ? ಇನ್ನೇನು ಆಗೋದೇ ಇಲ್ಲ ಅನ್ನೋ ಕಾರಣಕ್ಕೆ ಈ ಮಾತನಾಡಿದ್ರ ಅಥವಾ ದಲಿತ ಸಿಎಂ ಸ್ಥಾನ ಸಿಗೋದೇ ಇಲ್ಲ ಅಂತ ಏನಾದ್ರೂ ಇದೆಯಾ? ಅಂತೂ ಮೇ 4ರ ನಾಯಕತ್ವ ಧ್ರುವೀಕರಣ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡಲಾಗಿದೆ. ಖರ್ಗೆ ಹೇಳಿಕೆಯಿಂದ ಅಹಿಂದ ನಾಯಕರ ಮಾತು ವರ್ಕೌಟ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ನಾಯಕತ್ವ ವಿಚಾರದ ಚರ್ಚೆಗೆ ಇದೀಗ ಬ್ರೇಕ್ ಹಾಕಿ ಎಂದಂತಹ ಸಚಿವರು ಇತ್ತೀಚೆಗೆ ದೆಹಲಿ ತೆರಳಿ ಖರ್ಗೆ, ವೇಣುಗೋಪಾಲ್, ಸಿಎಂ ಆಪ್ತರು ಮಾತುಕತೆಯನ್ನ ನಡೆಸಿರ್ತಾರೆ. ಈ ಸಂದರ್ಭದಲ್ಲಿ ನಾಯಕತ್ವ ವಿಚಾರವನ್ನ ಬಗೆಹರಿಸಿ ಎಂದಿರ್ತಾರೆ ಸಚಿವರುಗಳು. ಸೊ ಈ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಹೇಳಿಕೆಯನ್ನ ನೀಡಿದ್ರ ಖರ್ಗೆ ಇನ್ಯಾವತ್ತೂ ಕೂಡ ಸಿಎಂ ಆಗೋದಿಲ್ವಾ? ಸಿದ್ಲು ಬದಲಾವಣೆಗೆ ಬ್ರೇಕ್ ಯಾಕೆ? ಸದ್ಯಕ್ಕೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ನಾಯಕತ್ವದ ಈ ಒಂದು ಫೈಟ್. ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ. ಖರ್ಗೆ ಹೇಳಿಕೆಯಿಂದಾಗಿ ಅಹಿಂದ ನಾಯಕರ ಮಾತು ವರ್ಕೌಟ್ ಆಯ್ತಾ ಅನ್ನುವಂತಹ ಸಂಶಯ ಕೂಡ ಇಲ್ಲಿ ಮೂಡ್ ಬರುತ್ತೆ. ಸೊ ಇನ್ಯಾವತ್ತೂ ಕೂಡ ಖರ್ಗೆ ಸಿಎಂ ಆಗೋದೇ ಇಲ್ವಾ? ಸಿದ್ದು ಬದಲಾವಣೆಗೆ ಬ್ರೇಕ್ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಸೊ ಇತ್ತೀಚೆಗೆ ದೆಹಲಿಗೆ ತೆರಳಿ ಖರ್ಗೆ, ವೇಣುಗೋಪಾಲ್, ಸಿಎಂ ಆಪ್ತರು ಕೂಡ ಮಾತುಕತೆಯನ್ನು ಆಡಿರ್ತಾರೆ. ಸೊ ಈ ನಾಯಕತ್ವದ ವಿಚಾರವನ್ನು ಬಗೆಹರಿಸಿ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ ಕೂಡ ಸಚಿವರುಗಳು. ಸೊ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಈ ಒಂದು ಟಾಕ್ ಫೈಟ್, ನಾಯಕತ್ವದ ಫೈಟ್ ಜೋರಾಗ್ತಾ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಖರ್ಗೆ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಮಾಡ್ತಾ ಇದೆ. ಮುಖೇಶ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಖರ್ಗೆ ಅವರು ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು? ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರೋಜಾ, ನಿನ್ನೆ ಖರ್ಗೆ ಏನು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾತನಾಡಿದ್ರು ಅಂದ್ರೆ, ಸದ್ಯಕ್ಕೆ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ, ಅಂತಹದ್ದೊಂದು ಚರ್ಚೆ ಬಂದ್ರೆ ನಾವು ನೋಡ್ತೇವೆ, ಮಾತನಾಡ್ತೇವೆ, ನಾವು ಕೂತು ಮಾತನಾಡುವಂತಹದ್ದು ಪರಿಸ್ಥಿತಿ ಈಗಿಲ್ಲ ಅನ್ನುವಂತಹ ಹೇಳಿಕೆ ಏನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಕಾರಣ ಡಿ.ಕೆ. ಶಿವಕುಮಾರ್ ಅವರ ಬಣ ಏನಿತ್ತು ಅದು ಮೇ ತಿಂಗಳಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಥವಾ ಏನು ಮೇ 15ಕ್ಕೆ ಅವ್ರದ್ದು ಹುಟ್ಟುಹಬ್ಬದ ದಿನವೇ ಎಲ್ಲವೂ ಕೂಡ ಬಗೆಹರಿಯುತ್ತೆ, ಅವತ್ತು ಶುಭ ಸುದ್ದಿ ಬರುತ್ತೆ ಅನ್ನುವಂತಹದನ್ನ ಕಾಣ್ತಾ ಇದ್ರು. ಆ ವಿಚಾರವಾಗಿ ಹೆಚ್ಚಿನ ಚರ್ಚೆಗೆ ಗ್ರಾಸವಾಗಿದೆ. ಪ್ರಮುಖವಾಗಿ ಅವರು ಹೇಳಿದಂತಹ ಮಾತು ಡಿ.ಕೆ. ಶಿವಕುಮಾರ್ ಅವರ ಒಂದು ಬಣಕ್ಕೆ ದೊಡ್ಡ ಮಟ್ಟಿನ ನಿರಾಸೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹೇಳಿಕೆಯನ್ನ ಈ ಸಮಯದಲ್ಲಿ ಕೊಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ನಾಯಕತ್ವದ ಬಗ್ಗೆ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಿತ್ತು. ಇಲ್ಲಿಯವರೆಗೂ ಯಾವುದೇ ಮಾತುಗಳನ್ನ ಆಡದಂತಹ ಖರ್ಗೆ ಈಗ ಮೇ ತಿಂಗಳ ಒಂದಿಷ್ಟು ಕ್ರಾಂತಿ ವಿಚಾರವಾಗಿ ಸ್ಪಷ್ಟನೆಯನ್ನೇನಾದ್ರೂ ನೀಡಿದ್ರ ಅನ್ನುವಂತಹದ್ದು ಕೂಡ ಇದೀಗ ಎದ್ದಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂದ್ರೆ, ಇತ್ತೀಚೆಗೆ ಏನು ಅಹಿಂದ ಸಚಿವರುಗಳು ಅಂದ್ರೆ ಏನು ಸತೀಶ್ ಜಾರಕಿಹೊಳಿ ಮತ್ತೆ ಮಹದೇವಪ್ಪ ಸೇರಿದಂತೆ ಅನೇಕರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾದ್ರು. ಈ ಸಮಯದಲ್ಲಿ ಅವ್ರಿಗೂ ಕೂಡ ಒಂದು ಒತ್ತಡ ಇತ್ತು, ಇದನ್ನ ಬಗೆಹರಿಸಿ ಬೇಗ, ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಏನಾದ್ರೂ ಇವರು ಹೇಳಿಕೆಯನ್ನ ಕೊಟ್ರ ಅನ್ನುವಂಥದ್ದು. ಇದರ ಜೊತೆಗೆ ಮತ್ತೊಂದು ವಿಚಾರ, ಬಗೆಹರಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಿದಂಗಿದೆ. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ರೋಜಾ, ರೈಟ್. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.